ಆ ರಮ ಮಂಡಲ अगला मणि स्तव एकपद प्रतिसर एक दो दक्षिण वृत्त मंडल सहित प्र चल ಮೊದಲನೇ ಆಟ ಗೂಳಿ ಆಟ ಪುನೀತ್ ಬಾದ್ ಜೈ ಜೈ ಮಾತಾ ಭಾರತ್ ಮಾತಾ ನೆಕ್ಸ್ಟ್ ಏಡಿ ಆಟ ಎಲ್ಲ ಏಡಿಯಾಗಿ ಬೇಗ ಪೃಷ್ಠ ನೆಲಕ್ಕೆ ತಾಕ್ಸಿದ್ರೆ ಬಾದ್ ಹಾಕ್ತೀರಾ ಬಾದಾಗಿದ್ದ ತಕ್ಷಣ ಆಚೆ ಬಂದು ವೀರ ಸಂದಲ್ ಕೂತ್ಕೋಬೇಕು ಬೋಲೋ ಭಾರತ್ ಮಾತಾ ಕಿ ಸಂಘಟನ್ ಮೇ ಜೋಲ್ ಜೋಲ್ ವೀರ ಶಿವಾಜಿ ನೆಕ್ಸ್ಟ್ ಆಟ ಪಾದ ಸ್ಪರ್ಶ ಎರಡು ಕೈಯಿಂದ ಎರಡು ಕಾಲನ್ನ ಒಂದೇ ಸಮ ಮುಟ್ಟಿಸ್ಬೇಕು ಹಾಗೆ ಮುಟ್ಟಿಸ್ಕೊಂಡ್ರೆ ಬಾದಾಗ್ತೀರಾ ಜೈ ಜೈ ಮಾತಾ ನೇತಾಜಿ ಡಾಕ್ಟರ್ ಜಿ ಗಾಂಧೀಜಿ ನೇತಾಜಿ ಅಂದ್ರೆ ಸಲ್ಯೂಟ್ ಮಾಡಬೇಕು ಡಾಕ್ಟರ್ ಜಿ ಅಂದ್ರೆ ಪ್ರಣಾಮ್ ಸ್ಥಿತಿ ಗಾಂಧೀಜಿ ಅಂದ್ರೆ ಕೋಲ್ ಹಿಡ್ಕೊಂಡಿರೋ ಸ್ಥಿತಿ ಓಡ್ತಾ ಇರ್ಬೇಕು ಗೊತ್ತಾಯ್ತಾ ತಪ್ಪು ಮಾಡಿದ್ರೆ ಔಟ್ ಆಗ್ತೀರಾ ಬೋಲೋ ಭಾರತ್ ಮಾತಾ ಕಿ ಹರ ಹರ ಓಡಿ ಜೈ ಜೈ ಮಾತಾ ಭಾರತ್ ಮಾತಾ श्री राम जय राम डॉक्टर जी नेताजी डॉक्टर जी डॉक्टर जी गांधी जी ನೆಕ್ಸ್ಟ್ ಆಟ ಎಲ್ಲ ಬಲಗೈ ಮೇಲೆತ್ತಿ ಕತ್ತಿಂದೆ ಕಟ್ಟಿ ಮಂಡಲದೊಳಗೆ ಆಡಬೇಕಾದ ಆಟ ಬಲಗೈನ ಎಡಗೈಯಿಂದ ಕಿತ್ತಬೇಕು ಅವಾಗ ಕಿತ್ತಿಸ್ಕೊಂಡ್ರೆ ಬಾದಾಗ್ತೀರಾ ಜೈ ಜೈ ಮಾತಾ ಜೈನ್ ಅವರೇ, ನೀವು ವಕೀಲ ವೃತ್ತಿಯಲ್ಲಿ ವಕೀಲರಾಗಿದ್ದೀರಾ, ಅನೇಕ ವರ್ಷಗಳು ಶಾಖೆಗೆ ಬಂದಿದ್ದೀರಾ. ಶಾಖೆಯಲ್ಲಿ RSSನ ಶಾಖೆಯಲ್ಲಿ ಏನು ಕಲಿಸ್ಕೊಡ್ತಾರೆ? ಮನುಷ್ಯನ ಜೀವನದಲ್ಲಿ ಏನು ಬೇಕೋ ಅದನ್ನು ಕಲಿಸ್ಕೊಡ್ತಾರಾ, ಇಲ್ಲ ಬೇರೆ ರೀತಿ ಏನಾದರೂ ಕಲಿಸ್ಕೊಡ್ತಾರಾ? ಯಾಕೆ ನೀವೆಲ್ಲ ಈಗ ರಾಜ್ಯದಲ್ಲಿ RS ಶಾಖೆಗಳನ್ನು ಏನು ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರದ ಸ್ಥಳಗಳಲ್ಲಿ, ಮುಜರಾಯಿ ಇದರಲ್ಲಿ ಇದನ್ನು ನಿರ್ಬಂಧಿಸಬೇಕು, ಹೋಗಬಾರ್ದು ಅಂತ ಒಂದು ಇಲ್ಲಿನ ಕರ್ನಾಟಕ ರಾಜ್ಯ ಸಚಿವರೊಬ್ಬರು ಈ ವಿಚಾರನ ಮಣಿಕೆ ಮಾಡಿ ಅದಕ್ಕೆ ಒಂದು ತಡೆಯನ್ನು ತಂದಿದ್ದಾರೆ. ಶಾಖೆಯಲ್ಲಿ ಅಂಥದ್ದೇನಾದರೂ ನಡೆಯುವ ಹುನ್ನಾರ ಇದೆಯಾ ನೀವು ತಿಳಿದಂಗೆ, ನೀವು ಇಷ್ಟು ವರ್ಷಗಳಿಂದ ಬಂದ ಮೇಲೆ? ನೋಡಿ, ನಾನು ಶಾಖೆಗೆ 6ನೇ ಕ್ಲಾಸಿಂದ ಹೋಗ್ತಾ ಇದ್ದೀನಿ. ಸುಮಾರು ಒಂದು 30-35 ವರ್ಷಗಳ ಕಾಲ ಶಾಖೆ ಅನುಭವ ಇದೆ. ಬೌದ್ಧಿಕ ವಿಚಾರಗಳು, ಅನೇಕ ವಿಚಾರಗಳಲ್ಲಿ ನಾನೇ ಎಲ್ಲ ಕಡೆಯೂ ಪ್ರೇಯರ್ ಮಾಡೋದು, ವಿಚಾರ ಮೂಡಿಸ್ತಕ್ಕಂಥದ್ದು, ಅಮೃತ ವಚನ ಶ್ಲೋಕಗಳು, ಸಂಸ್ಕೃತದಲ್ಲಿರ್ತಕ್ಕಂಥ ಶ್ಲೋಕಗಳು, ಇವೆಲ್ಲ ಕೂಡ ಸುಮಾರು ಕಲ್ತಿದ್ದೀನಿ. ಇವತ್ತು ಕೂಡ ನಿರರ್ಗಳವಾಗಿ ಮಾತಾಡೋಂಥ ಸಾಮರ್ಥ್ಯ ಸಿಕ್ಕಿದ್ದು ಶಾಖೆಯಲ್ಲಿ. ದೇಶಭಕ್ತಿ ಏನು, ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ, ಏನು ಅಖಂಡ ಭಾರತದ ಒಂದು ಪರಿಕಲ್ಪನೆ ಏನು, ನಮ್ಮ ದೇಶದ ಪರಂಪರೆ ಏನು, ನಮ್ಮ ದೇಶದ ಒಂದು ಅಸ್ತಿತ್ವ ಯಾವ ರೀತಿ ಇತ್ತು, ನಮ್ಮ ಋಷಿಮುನಿಗಳ ಸಂಸ್ಕೃತಿ ಹೆಂಗಿತ್ತು, ನಮ್ಮ ಹಿಂದುತ್ವದ ಮೂಲ ಆಶಯಗಳೇನು, ಇವೆಲ್ಲನೂ ಕೂಡ ಶಾಖೆಯಲ್ಲಿ ಒಂದೊಂದಾಗಿ ನೀಟಾಗಿ ಕಲಿಸ್ತಾರೆ. ವಿಶೇಷವಾಗಿ ನಮ್ಮ ರಾಷ್ಟ್ರ ಪ್ರೇಮಿಗಳು, ದೇಶ ಪ್ರೇಮಿಗಳು ಮತ್ತು ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಹೇಳಿರ್ತಕ್ಕಂಥ ಕೊಟೇಶನ್ಗಳು ಒಂದೊಂದಾಗಿ ಕಲಿಸ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಶಾಖೆ ಅಂತ ಹೇಳಿದ್ರೆ ಶಾಖೆಯಿಂದ ನಿಮಗೆ ಆಗುವಂತಹ ಲಾಭಗಳೇನಿದೆ? ಶಾಖೆಯಲ್ಲಿ ನಾವು ಹೋದ ತಕ್ಷಣ ಶಾರೀರಿಕವಾಗಿ ನಮ್ಮನ್ನು ಮೊದಲು ಆಟ ಆಡಿಸ್ತಾರೆ. ರನ್ನಿಂಗ್ ರೇಸು ಓಡೋ ಅಂಥದ್ದಿದೆ, ಕಬಡ್ಡಿ ಆಡಿಸ್ತಾರೆ, ಮತ್ತು ಖೋಖೋ ಆಡಿಸ್ತಾರೆ, ಮತ್ತು ಇನ್ನೂ ನಾನಾ ರೀತಿಯ ಆಟಗಳು, ಖುಷಿಯಾಗಿ ಸಂತೋಷವಾಗಿ ಆಟಗಳು ಆಡಿಸ್ತಾರೆ. ದೇಶೀಯ ಆಟಗಳು, ಎಲ್ಲ ದೇಶೀಯ ಆಟಗಳೇ. ಆ ಆಟಗಳು ಆಡ್ತಾ ಆಮೇಲೆ ನಾವು ಇನ್ನೇನು ಒಂದು ಅರ್ಧ ಗಂಟೆ ಜಾತಿ ಭೇದ ಪಕ್ಷ ಇನ್ನೊಂದು ಏನು ಮೇಲು ಕೀಳು ಇಂಥ ಚಿಕ್ಕವರು ದೊಡ್ಡವರು ಅಂಥದ್ದು ಏನಾದರೂ ಇದೆಯಾ ಅಲ್ಲಿ? ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು
ಜಾತಿ ವ್ಯವಸ್ಥೆ ಮತ್ತು ಇವೆಲ್ಲ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಸುಮಾರು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಂದ ಸುಮಾರು ಜನ ಹೋಗಿರೋರು ನಾವು. ಅಂಬೇಡ್ಕರ್ ಕಾನೂನುಗಳಿಂದ ಮತ್ತು ನಮ್ಮ ಕಾನೂನುಗಳಿಂದ ನಮ್ಮನ್ನೇ ಮೊದಲನೇ ಹೆಚ್ಚಿಗೆ ನಮಗೆ ಫಸ್ಟ್ ಅವರು ಹೆಚ್ಚಿಗೆ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಯಾಕಂತ ಹೇಳಿದ್ರೆ ನಾವು ತುಂಬ ಶಕ್ತಿದಾಯಕವಾಗಿ ತುಂಬ ಶೌರ್ಯದಿಂದ ಕೆಲಸ ಮಾಡ್ತಾ ಇರ್ತೀವಿ, ಸ್ವಲ್ಪ ಶಿಸ್ತಿನಿಂದ ಕೂಡ ಕೆಲಸ ಮಾಡ್ತಾ ಇರ್ತೀವಿ. ನಾವೇ ಅನೇಕ ಕಡೆ ನಮಗೆ ನಾಯಕತ್ವ ಕೊಡುವಂಥದ್ದು, ನಾವೇ ಎಲ್ಲ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಇದ್ದಾವೆ. ಎಲ್ಲಿ ಅಸ್ಪೃಶ್ಯತೆ ಅನ್ನೋದು ಶಾಖೆಯಲ್ಲಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ದೊಡ್ಡ ಒಂದು ಮಟ್ಟದಲ್ಲಿ ಇದೆ. ಅದು ಮಹಾಪಾಪ ಅಂತ ಕೂಡ ಅನೇಕ ಹಿರಿಯರು ಹೇಳಿದ್ದಾರೆ. ಅದನ್ನು ಫಸ್ಟ್ ನಿರ್ನಾಮ ಮಾಡಬೇಕು, ಅದನ್ನು ತೊಳಿಬೇಕು ಅನ್ನೋ ಉದ್ದೇಶನೇ ಶಾಖೆಯ ಉದ್ದೇಶ. ನಾನು ಸುಮಾರು ಕಡೆ ಮನೆಗಳಿಗೆ ಹೋಗಿದ್ದೀವಿ, ಎಲ್ಲ ಕಡೆನೂ ಸಾಂಘಿಕವಾಗಿ ಹೋಗಿದ್ದೀವಿ. ಎಲ್ಲಿ ಕೂಡ ಆ ಒಂದು ಅಸ್ಪೃಶ್ಯತೆಯನ್ನು ನಮಗೆ ತೋರಿಸಿದ್ದೇ ಇಲ್ಲ, ಆ ರೀತಿ ನಡ್ಕೊಂಡದ್ದು ಇಲ್ಲ. ನಮಗೆ ತುಂಬ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಗೌರವಯುತವಾಗಿ ಎಲ್ಲ ಕಡೆನೂ ಕೂತ್ಕೊಂಡು ಆ ಶ್ಲೋಕಗಳು, ಆ ಅಮೃತ ವಚನಗಳು, ಆ ಸಂಸ್ಕೃತದಲ್ಲಿ ಅವೆಲ್ಲ ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾವು ಅವೆಲ್ಲ ಕೂಡ ತುಂಬ ಚೆನ್ನಾಗಿ ಕಲ್ತಿದ್ದೀವಿ. ಅದೇ ರೀತಿಯಾಗಿ ನಾನು ಈಗ ಒಂದು ಶ್ಲೋಕ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಶಾಖೆಯಲ್ಲಿ ಕಲ್ತಿರ್ತಕ್ಕಂಥದ್ದು, ಶಾಖೆಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥದ್ದು ಏನು, ಇದು ಕಬೀರ್ ಅವ್ರದ್ದು. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಈ ಲೋಕದ ಹಿತಕ್ಕೆ ಕಬೀರ, ಅದು ಈ ಲೋಕದ ಹಿತಕ್ಕೆ. ಅಲ್ಲಿ ಮುಸ್ಲಿಂ ಬಾಂಧವರು ಅಲ್ಲಿ ಇಲ್ಲಿ ಎಲ್ಲರೂ ಕೂಡ ಬರ್ತಾಯಿದ್ರು ನಮ್ಮ ಜೊತೆಯಲ್ಲಿ. ವಿರೂಪಾಕ್ಷಲ್ಲಿ ನಾನು ಶಾಖೆಗೆ ಹೋಗುವಾಗ ನನ್ನ ಜೊತೆಲಿ 4-5 ಜನ ಮುಸ್ಲಿಂ ಹುಡುಗರಿದ್ರು. ಎಲ್ಲರೂ ಕೂಡ ನಾವೆಲ್ಲ ತುಂಬ ಖುಷಿಯಾಗಿ ಎಲ್ಲ ಕಲಿತಿದ್ವಿ. ಏನು ಅಮೃತ ವಚನ, ಏನು ಹಾಡುಗಳು ತುಂಬ ಚೆನ್ನಾಗಿತ್ತು. ಆ ಹಾಡಿನಲ್ಲಿ ಎಷ್ಟು ಶಕ್ತಿ ಇರ್ತಾಯಿತ್ತು ಅಂದರೆ ದೇಶಭಕ್ತಿ ಗೀತೆ ಅಷ್ಟು ವೈಭವವಾಗಿ ನಮ್ಮ ದೇಶದ ಒಂದು ಪರಂಪರೆಯನ್ನು, ನಮ್ಮ ದೇಶದ ಪ್ರತಿ ಕಣನ ಶಕ್ತಿಯನ್ನು ಅಲ್ಲಿ ತೋರಿಸ್ತಾಯಿದ್ರು. ಇವತ್ತು ನಾವು ತಿಳ್ಕೊಂಡಂಗೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶದ್ರೋಹಿ ಕೃತ್ಯಗಳಿಗೆ ಸಂಬಂಧಪಟ್ಟಂಥ ಒಂದೇ ಒಂದು ಪದ ಕೂಡ ಅಲ್ಲಿ ಹೇಳಲ್ಲ. ದೇಶವಾದ ಒಂದು ಅಸ್ತಿತ್ವಕ್ಕೋಸ್ಕರ ಹುಟ್ಟಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವತ್ತು ದೇಶದಲ್ಲಿ ಒಂದು ಕಡೆ ಸೈನಿಕರು ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಸೈನಿಕರು ಯಾರಪ್ಪ ಅಂದರೆ ಅವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರು. ದೇಶಕ್ಕೆ ಗಂಡಾಂತರ ಬಂದಾಗ, ದೇಶ ಏನಾದರೂ ಅಧೋಗತಿ, ಏನಾದರೂ ಒಂದು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಗುರಿ ಆದಾಗ ಓಡಿ ಬಂದು ಕಾರ್ಯಕರ್ತರು ನಿಂತು ಅಲ್ಲಿರ್ತಕ್ಕಂಥ ಇಮ್ಮಿಡಿಯೇಟ್ ಬ್ಲಡ್ ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ತುರ್ತಿಗೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥವ್ರನ್ನ ಸಾಗಿಸ್ತಕ್ಕಂಥದ್ದು, ಅವರಿಗೆ ಕೂಡಲೇ ಚಿಕಿತ್ಸೆ ಕೊಡ್ತಕ್ಕಂಥದ್ದು, ಎಲ್ಲಾದರೂ ನೆರೆ ಹಾವಳಿಗೆ ಸಿಕ್ಕಾಕೊಂಡವ್ರನ್ನ ಕೂಡಲೇ ಆ ಸ್ಥಳದಿಂದ ಬೇರೊಂದು ಕಡೆ ಸಾಗಿಸಿ ಅವರಿಗೆ ಅನ್ನಾಹಾರ ಕೊಡ್ತಕ್ಕಂಥದ್ದು, ಇಂಥ ಕಾರ್ಯಕ್ರಮಗಳು, ಲಕ್ಷಾಂತರ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕನ ಬಗ್ಗೆ ನೀವು ಈ ರೀತಿ ಯೋಚನೆ ಮಾಡ್ತೀರಂದರೆ ತುಂಬ ನೋವಿನ ವಿಚಾರ. ಇದು ಯಾವುದೋ ಒಂದು ರಾಜಕಾರಣಕ್ಕೆ ಸೀಮಿತ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಒಂದು ಪಕ್ಷಕ್ಕೂ ಸೀಮಿತವಲ್ಲ. ಇತ್ತೀಚೆಗೆ BJPಯನ್ನು ಒಂದಷ್ಟು ಬೆಂಬಲಿಸಿದ್ದು ಇಲ್ಲ ಅನ್ನಿಲ್ಲ, ಆದರೆ 100 ವರ್ಷಗಳಲ್ಲಿ ಹೆಚ್ಚಿಗೆ ಕಾಂಗ್ರೆಸ್ಗನ್ನೇ ಬೆಂಬಲಿಸಿದಂಥ ಸಂದರ್ಭಗಳು ಕೂಡ ಇದ್ದಾವೆ. ಇವತ್ತು ಪ್ರಿಯಾಂಕ್ ಖರ್ಗೆಜಿರವರ ತಂದೆಯವರು ಕೇಳಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಭಾರತೀಯ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅನೇಕ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮ ಮಾತಾಡತಕ್ಕಂಥದ್ದಿದೆ. ಅತಿ ದೇಶ ಭಕ್ತಿ ಸಂಘಟನೆ ಅಂತ ಹೇಳಿದ್ರೆ, ಭಕ್ತಿ ಸಂಘಟನೆಗಳಲ್ಲಿ ಅತಿ ಪವಿತ್ರವಾದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಡೀ ವಿಶ್ವಕ್ಕೆ ಗೊತ್ತಿದೆ ಈ ವಿಚಾರ. ಈಗ ಅವ್ರು ಹೇಳೋ ಪ್ರಕಾರ ಮಕ್ಕಳಿಗೆ ಶಾಖೆ ಕಳಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಾದಂಥ ಶ್ಲೋಕಗಳು, ಇನ್ನೊಂದು ರೀತಿ ದೇಶ ವಿರೋಧಿಗಳ ಚಟುವಟಿಕೆ ನಡೆಯುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಆ ಥರ ಏನಾದರೂ ನಿಮ್ಗೆ ಕಂಡು ಬಂದಿದೆಯಾ? ನೋಡಿ, ಇದು ಮಹಾಪಾಪ ಆ ರೀತಿ ಹೇಳೋದು. ದೇಶದ್ರೋಹ ಚಟುವಟಿಕೆಗಳು RSS ಅವರು ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮಹಾಪಾಪ ಹೇಳ್ತಕ್ಕಂಥವ್ರಿಗೆ ಆ ಶಾಪ ಅವ್ರನ್ನ ತಡೆದೇ ಬಿಡಲ್ಲ. ಯಾಕಂತ ಹೇಳಿದ್ರೆ, ಶಾಖೆಗೆ ಬರತಕ್ಕಂಥವರು ಕೆಲವೊಂದು ಸಂದರ್ಭಗಳು ಮಾನಸಿಕ ಅಸ್ವಸ್ಥ ಆಗಿರ್ತಕ್ಕಂಥ ಮಕ್ಕಳನ್ನು ಕೂಡ ತಗೊಂಡ್ಬಂದು ಶಾಖೆಯಲ್ಲಿಟ್ಟು ಅವರಿಗೆ ಬೌದ್ಧಿಕವಾಗಿ ತಯಾರು ಮಾಡಿ ಅವರು ಚಲನವಲನಗಳು ಕೂಡ ಬದಲಾವಣೆ ಆಗಿರ್ತಕ್ಕಂಥದ್ದಿದೆ. ಸ್ಕೂಲುಗಳಲ್ಲಿ ಪಾಠಗಳಿಗಿಂತ ಪರಿಶುದ್ಧವಾಗಿ ನಿರ್ಮಾಣ ಆಗೋದು ವ್ಯಕ್ತಿ ಎಲ್ಲಪ್ಪ ಅಂತ ಹೇಳಿದ್ರೆ ಶಾಖೆಯಲ್ಲಿ. ಇವತ್ತು ದೇಶ ಯಾವ್ಯಾವ ದಿಕ್ಕಲ್ಲೂ ದುಶ್ಚಟಗಳಿಗೆಲ್ಲ ಯುವಕರೆಲ್ಲ ಯಾವ್ಯಾವ ದಿಕ್ಕಲ್ಲೂ ಹೋಗ್ತಾ ಇದ್ದಾರೆ. ಅನ್ಸು, ಪಾನ್ ಪರಾಕು, ಏನೇನು ತಂಬಾಕು, ಏನೇನು ಮಾಡಬಾರ್ದದ್ದೆಲ್ಲ ಮಾಡ್ತಾ ಇದ್ದಾರೆ. ಅಂಥವರೆಲ್ಲ ಕೂಡ ಇವತ್ತು ಶಾಖೆಗೆ ಬಂದರೆ ಒಂದಲ್ಲ ಒಂದು ರೀತಿ ಸರಿ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅನೇಕರು ಆ ರೀತಿ ನಿರ್ಮಾಣ ಆಗಿದ್ದಾರೆ. ಅಲ್ಲಿ ವ್ಯಕ್ತಿ ನಿರ್ಮಾಣ ಯಾವ ರೀತಿ ಆಗಬೇಕು ಅನ್ನೋದನ್ನು ಮೊಟ್ಟ ಮೊದಲಾಗಿ ತಳಪಾಯದಿಂದಲೇ ಅದನ್ನು ಸರಿಪಡಿಸ್ತಾರೆ.
ಯಾವ ರೀತಿಯ ಅಮೃತ ವಚನ, ಶ್ಲೋಕ ಮತ್ತು ಅವರಿಗೆ ಯಾವ ರೀತಿ ಒಂದು ಏನು ಜ್ಞಾನ, ಅವರ ಒಂದು ಮಾನಸಿಕ ಏನು ಶಕ್ತಿ ನೋಡಿ ಅವ್ರನ್ನ ತಯಾರು ಮಾಡ್ತಕ್ಕಂಥದ್ದು, ಶಾರೀರಿಕವಾಗಿ ಇವನ್ನೆಲ್ಲ ತಯಾರು ಮಾಡಿ ಈ ಸಮಾಜದಲ್ಲಿ ವ್ಯಕ್ತಿ ಯಾವ ರೀತಿ ನಿರ್ಮಾಣ ಆಗಬೇಕು, ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ ಅನ್ನೋ ಆಲೋಚನೆ ಮೇಲೆ ಶಾಖೆ ಇವತ್ತು ಈ ಕೆಲಸ ಮಾಡ್ತಾಯಿದೆ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಮಟ್ಟದ ಒಂದು ಸಂಘಟನೆ ಆಗಿದೆ. ಇಷ್ಟೆಲ್ಲ ನೋಡಿ ನಾವು ಅದರಲ್ಲಿ ಇಷ್ಟು ಒಳ್ಳೆಯದನ್ನು ನೀವು ಸಹಿಸ್ಕೊಳ್ಳಿಲ್ಲ ಅಂದರೆ ಅಮೃತವನ್ನು ನೀವು ಹಲಾಹಲ ಅಂತ ವಿಷ ಅಂತ ಹೇಳ್ತಕ್ಕಂಥದ್ದು ಏನಾದರೂ ಸರಿ ಇದೆಯೇ? ಎಲ್ಲಿ ಹೇಳಿದ್ದಾರೆ? ಅಸ್ಪೃಶ್ಯತೆಯನ್ನು ಮೊಟ್ಟ ಮೊದಲದಾಗಿ ತೊಡೆದು ಹಾಕ್ಬೇಕಂತ ಪ್ರಯತ್ನ ಪಟ್ಟು ಕಾರ್ಯರೂಪಕ್ಕೆ ತರಬೇಕಂತೇಳಿ ಆ ವರ್ಗಗಳಿಗೆ, ಆ ಸಮುದಾಯಗಳಿಗೆ ವಂಚನೆ ಆಗಬಾರ್ದು ಅಂತೇಳಿ ಎಲ್ಲರೊಂದಿಗೆ ಬೆರೆಸಿ ಅವ್ರನ್ನ ಕಾರ್ಯಪ್ರವೃತ್ತರನ್ನಾಗಿ ಮಾಡಿ ಅವ್ರನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ಥೈರ್ಯವಂತರನ್ನು ಮಾಡಿ ಏನೋ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಶಾಖೆಗಳು. ಅದನ್ನೆಲ್ಲ ನಾವು ಕಣ್ಣಾರೆ ಕಂಡಿದ್ದೀವಿ. ಅಲ್ಲಿ ಇರ್ಬೋದು ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ತುಂಬಿ ತುಳುಕಾಡ್ತಾ ಇದೆ. ಅದನ್ನು ಮೊಟ್ಟ ಮೊದಲು ತೊಳ್ಕೋಬೇಕು. ಹಿಂದೂ ಧರ್ಮವನ್ನು ಏನು ಆಂತರಿಕವಾಗಿ ಭದ್ರಗೊಳಿಸಬೇಕು. ಆಂತರಿಕವಾಗಿ ಶಕ್ತಿಯುತವಾಗಿ ಒಂದು ಧರ್ಮವನ್ನು ನಿರ್ಮಾಣ ಮಾಡಬೇಕು. ಎಲ್ಲೋ ಒಂದು ಕಡೆ ಇದರಲ್ಲಿ ಏನೋ ಮೂಢನಂಬಿಕೆ, ಅನಾಚಾರಗಳು ತುಂಬೋಗಿದ್ದಾವೆ. ಇದನ್ನು ಶುದ್ಧ ಮಾಡಿದ್ರೇ ನಮ್ಮ ಧರ್ಮ ಉಳಿತದೆ ಅಂತೇಳಿ ಅದಕ್ಕಾಗಿ ನಿರಂತರವಾಗಿ ಕಾರ್ಯಕ್ರಮಗಳು ಹಾಕ್ಕೊಂಡು ಬರ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಂಥ ಇನ್ನೊಂದು ಬೇರೆ ಯಾವುದೇ ಧರ್ಮದ ವಿರುದ್ಧ ಅದು ಯಾವತ್ತೂ ಏನೂ ಮಾತಾಡಿದ್ದಿಲ್ಲ. ಯಾವ ಧರ್ಮದ ವಿರುದ್ಧನೂ ಮಾತಾಡಲ್ಲ. ಆದರೆ ಬೇರೆ ಧರ್ಮಗಳು ಯಾವ ರೀತಿ ಬಂದು ಹಿಂದೂ ಧರ್ಮದಲ್ಲಿರ್ತಕ್ಕಂಥವನ್ನ ಬಲವಂತವಾಗೋ ಅಥವಾ ಅವನ್ನ ಫೋರ್ಸಾಗೋ ಅಥವಾ ಆಮಿಷಗಳೊಡ್ಡು ಏನೋ ಒಂದು ಮಾಡಬೇಕು ಅಂತ ನೋಡ್ತಾರೆ. ಆದರೆ ಹಿಂದೂ ಧರ್ಮದಲ್ಲಿ ಯಾರನ್ನೂ ಕೂಡ ಬಲವಂತವಾಗಿ ಧರ್ಮ ಕರ್ಕೊಬರ್ಬೇಕು, ನಮ್ಮ ಧರ್ಮನ ಅವ್ರ ಮೇಲೆ ಪ್ರಭಾವ ಇರಬೇಕು, ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಬೇಕು, ಆಕ್ರಮಣ ಬುದ್ಧಿ ಇಲ್ಲದೆ ಇರತಕ್ಕಂಥದ್ದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಭಾರತೀಯರಿಗೂ ಆ ಆಕ್ರಮಣ ಬುದ್ಧಿನೇ ಇಲ್ಲ. ಅಂಥ ಪರಂಪರೆಯಿಂದ ನಾವು ಬಂದೇ ಇಲ್ಲ. ಇಡೀ ಪ್ರಪಂಚದಲ್ಲಿ ಯಾವ ದೇಶದ ಮೇಲೂ ಆಕ್ರಮಣ ಮಾಡಿದ್ದೇ ಇಲ್ಲ ಭಾರತ ದೇಶ. ಅಂಥ ಒಂದು ಸಂಸ್ಕೃತಿ ನೆಲೆ ಇರತಕ್ಕಂಥ ಭೂಮಿ ಈ ಒಂದು ಭಾರತ ಭೂಮಿ. ಅಖಂಡ ಭಾರತದ ನಿರ್ಮಾಣ ಸಂಕಲ್ಪ ನಮ್ಮ ಧ್ಯೇಯ ಅನ್ನೋ ಒಂದು ವಾಕ್ಯದ ಮೇಲೆ ನಡೀತಾ ಇರತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದನ್ನು ಯಾರಾದರೂ ಏನಾದರೂ ಬೆರಳೆತ್ತಿ ತೋರಿಸಿದರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಮಹಾಪಾಪ. ಇವತ್ತಲ್ಲಿ ನಾಳೆ ಅದಕ್ಕೆ ಅವರು ಗುರಿ ಆಗ್ತಾರೆ.